ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಹೆಣ್ಮಕ್ಳ ಜೀವನ ನರಕದ ಪಯಣ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಚಿಕ್ಕ ವಯಸ್ಸಿಂದನೇ ಹೆಣ್ಮಕ್ಳನ್ನ ರಿಸ್ಟ್ರಿಕ್ಷನ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ನೀನು ಆ ಮನೆಗೆ ಹೋಗಬೇಡ, ಈ ಮನೆಗೆ ಹೋಗಬೇಡ, ಈ ಮನೆಯಲ್ಲೇ ಬಿದ್ದಿರಬೇಕು, ಏನು ನಿನ್ನ ಕೆಲಸ ಅವ್ರ ಮನೆಗಳ ಹತ್ರ ಇವ್ರ ಮನೆಗಳ ಹತ್ರ ಅಂತ ಚಿಕ್ಕ ವಯಸ್ಸಿಂದನೇ ರಿಸ್ಟ್ರಿಕ್ಷನ್ ಮಾಡೋದನ್ನು ಕಲಿಸ್ತಾ ಹೋಗ್ತಾರೆ. ಮತ್ತು ಅವ್ರಿಗೇನಾದರೂ ಇಷ್ಟ ಆಗಿರೋ ಬಟ್ಟೆಗಳನ್ನ ಹಾಕೋಬೇಕು ಅಥವಾ ಇಷ್ಟ ಆಗಿರೋ ಹತ್ರ ಸುತ್ತಾಡಬೇಕು ಅಂತಂದರೆ, ಹೆಣ್ಮಗು ಆಗಿದೆಯಾ, ಈ ಥರ ಎಲ್ಲ ಹೋಗ್ಬೋದಾ, ಏನು ನಮ್ಮ ಮನ ಮರ್ಯಾದೆ ತೆಗಿಯೋಕ್ಕಿದೆಯಾ, ಹುಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅವಳನ್ನ ಬಯೋದೊಂದು ಕೆಲಸ ಮಾಡ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಲ್ಲ, ಅವಳಿಗೆ ಇಷ್ಟ ಆಗಿ ಹೆಣ್ಮಗು ಅಂತ ಹೇಳ್ಬಿಟ್ಟು ಅಷ್ಟು ಹೀನಾಯವಾಗಿ ನಡೆಸ್ಕೊತಾರೆ. ಅವಳಿಗೆ ಏನಾದರೂ ನೋವು ದುಃಖ ಆ ಥರ ಆದಾಗ ಹೇಳ್ಕೊಂಡ್ರೆ, ಎಲ್ಲಿ ಒಂದು ವೇಳೆ ಅವಳ ಫ್ರೆಂಡ್ಸ್ ಸರ್ಕಲ್ ಏನಾದರೂ ಚೆನ್ನಾಗಿದ್ದರೆ ಹೇಳ್ಕೊಬೇಕು ಅನಿಸಿದ್ರೆ ಅವ್ರು ಎಲ್ಲಿ ಹೇಳ್ಸ್ಕೊತಾರೋ, ಎಲ್ಲಿ ಅವ್ರು ನನ್ನ ಬಗ್ಗೆ ಇನ್ನೂ ಬೇರೆ ಬೇರೆ ಇಲ್ದಿರೋ ಮಾತುಗಳನ್ನೆಲ್ಲ ಹೇಳ್ಕೊತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಮನಸ್ಸಲ್ಲೇ ಅವರೇ ಇಟ್ಕೊಂಡಿರ್ತಾರೆ, ಎಷ್ಟೇ ನೋವಿದ್ರು. ಇನ್ನು ಕೆಲವೊಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆಪ್ಪ ಅಂತಂದರೆ, ಮದುವೆ ಟೈಮು ಅಥವಾ ಜಾಬ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಎಷ್ಟೋ ಓದಿರ್ತಾರೆ, ಬಟ್ ಜಾಬ್ ಕಲಿಸೋರು ಇರೋಲ್ಲ. ಅಂದರೆ ಅವಳು ಒಂದು ಎಷ್ಟೇ ಕಷ್ಟಪಟ್ಟಿದ್ರು, ನೀನೇನು ಹೆಣ್ಮಗು ಏನಕ್ಕೆ ಕೆಲ್ಸಕ್ಕೆ ಹೋಗೋದು, ಸುಮ್ಮನೆ ಬಿದ್ದಿರು ಮನೆಯಲ್ಲಿ, ನೀನು ತಂದಾಕೋದೆ ನಾವು ಉದ್ಧಾರ ಆಗಿಬಿಡಲ್ಲ ಅಂತ ಎಷ್ಟೋ ಜನ. ಅಂದರೆ ಅವಳಿಗೆ ಇಷ್ಟ ಇರುತ್ತೆ, ಬಟ್ ಅಷ್ಟು ಕಷ್ಟಪಟ್ಟು ಓದಿರ್ತಾರೆ, ಅಷ್ಟು ಮಾಡಿರ್ತಾರೆ, ಬಟ್ ಅವಳಿಗೆ ಕಲ್ಸೋಕ್ಕೆ ರೆಡಿ ಇರೋಲ್ಲ. ಅಷ್ಟು ಒಂದು ರಿಸ್ಟ್ರಿಕ್ಷನ್ಸ್ ಮಾಡ್ತಾಯಿರ್ತಾರೆ. ಅಂದರೆ ಅವಳು ಎಷ್ಟು ಇಷ್ಟಪಟ್ಟಿರ್ತಾರೆ ಹೇಳಿ. ಇನ್ನೊಂದು ದೊಡ್ಡ ವಿಷಯ ಹೆಣ್ಮಕ್ಳ ಲೈಫಲ್ಲಿ ಅಂತಂದರೆ ಮದುವೆ ವಿಚಾರ. ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಲವೊಬ್ಬರನ್ನ ಅಂದರೆ ಅವ್ರನ್ನ ಮಾಡ್ಕೊತಾರಲ್ಲ, ಅವ್ರು ಮಾಡ್ಕೊಳ್ಳೋರು ಇಷ್ಟನೇ ಇರೋಲ್ಲ, ಆದ್ರೂ ಅವ್ರ ತಂದೆ ತಾಯಿಗೋಸ್ಕರ ಮಾಡ್ಕೊತಾರೆ. ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ರ ತಂದೆ ತಾಯಿ ಏನಂತಾರೆ, ನಮ್ಮ ಮನ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯಾ ನೀನು, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು, ಹೆಣ್ಮಗು ಥರ ಇರೋದು ಕಲ್ತ್ಕೊ, ನಾವು ಹೇಳಿದ್ರೇ ಫೈನಲ್ಲು, ನಿನ್ನ ಮಿಸ್ಸಿಗೆ ಅನ್ಬೋದು, ನಮ್ಮ ಮಾತಿಗೆ ಅಡ್ಡ ಬರಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಹೆಣ್ಮಕ್ಳು ಹೇಳ್ತಾರೆ, ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ, ನಮ್ಗೆ ಇಷ್ಟ ಆಗೈತೆ, ನೀನೇನು ಹೇಳಂಗಿಲ್ಲ, ನಾವು ಹೇಳಿದ್ದನ್ನ ನೋಡಿಕೊಂಡು ಹೋಗ್ತಾ ಇರಬೇಕು, ನಮ್ಗೆ ಗೊತ್ತು ನಿಮ್ಗೆ ಯಾವ ಥರ ಹುಡ್ಗನ್ ತರಬೇಕು, ಹಂಗೆ ಹಿಂಗೆ ಅಂತ ಎಷ್ಟೋ ಜನ ಆ ಥರ ಮಾಡ್ತಾರೆ. ಅಂದರೆ ಇಷ್ಟ ಇಲ್ಲದೆ ಇದ್ರೂ ಅಷ್ಟು ದೊಡ್ಡ ನಿರ್ಧಾರನ ತಗೊತಾರೆ ಹೆಣ್ಮಕ್ಳು. ಎಷ್ಟು ಅಂದರೆ ಇಡೀ ಅವ್ರ ಜೀವನನ ಅವ್ರ ಜೊತೆ ಕಳಿಬೇಕಾಗಿರುತ್ತಲ್ಲ, ಆದ್ರೂ ಅಷ್ಟು ದೊಡ್ಡ ನಿರ್ಧಾರಗಳನ್ನ ತಗೊತಾರೆ. ಮತ್ತು ಇನ್ನು ಕೆಲವೊಬ್ಬರು ಅಲ್ಲಿ ಅತ್ತೆ ಗಂಡ ಚೆನ್ನಾಗಿ ನೋಡ್ಕೊತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೂ ಎಷ್ಟೇ ಕಷ್ಟ ಅವ್ನು ಕೊಟ್ರೂ ಅಲ್ಲೇ ಇರ್ತಾರೆ, ಅವ್ರ ಜೊತೆನೇ ಬಂದುಬಿಟ್ರೆ ಎಲ್ಲಿ ಅಪ್ಪ ಅಮ್ಮಗೆ ಕೆಟ್ಟ ಹೆಸ್ರು ಬರುತ್ತೋ, ನೋಡು ನಿಮ್ಮ ಮಗಳಿಗೆ ಗಂಡ ಹತ್ರ ಇರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಕೆಟ್ಟದಾಗ ಅನ್ಕೊತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವನು ಹೊಡಿತಾ ಇದ್ರೇನೋ ಬಡಿತಾ ಇದ್ರೇನೋ, ಎಷ್ಟೇ ಹಿಂಸೆ ಕೊಟ್ರು, ಊಟಕ್ಕಿಲ್ಲದೆ ಇದ್ರೇನೋ ಸರಿ, ಆ ಹೆಣ್ಮಗು ಅವ್ರ ಮನೆಯಲ್ಲೇ ಇದ್ದು, ಮನೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅಲ್ಲೇ ಅವ್ರ ಮನೆಯಲ್ಲೇ ಇದ್ದು ಅವಳು ಇಷ್ಟ ಇಲ್ದಿರೋ ದಿನಗಳನ್ನ ಕಲಿಸ್ತಾ ಇರ್ತಾಳೆ. ಮತ್ತು ಅವ್ರ ಅತ್ತೆಯವ್ರು ಹೆಂಗೆ ನೋಡ್ಕೊತಾ ಇರ್ತಾರೋ ಗೊತ್ತಿಲ್ಲ, ಅವರು ಬೈದಿದ್ದನ್ನು ಬೈಸ್ಕೊಂಡು ಅವ್ರು ಮಾಡೋ ಒಂದು ಕುತಂತ್ರಗಳನ್ನೆಲ್ಲ ಸಹಿಸ್ಕೊಂಡು ಅಲ್ಲೇ ಇರ್ತಾಳೆ. ಯಾಕಂತಂದರೆ ಅವಳ ಒಂದು ಜೀವನನೇ ಹಂಗಾಗ್ಬಿಟ್ಟಿರುತ್ತೆ, ಎಲ್ಲಿ ಯಾರಿಗೂ ಏನೂ ಹೇಳ್ಕೊಳಕ್ಕಾಗಲ್ಲ. ಒಂದು ವೇಳೆ ಯಾರಿಗಾದ್ರೂ ಹೇಳ್ಕೊಳ್ಳೋಣ ಅಂತಂದರೆ ಅವ್ರು ಬೇರೆಯವ್ರಿಗೆ ಹೋಗಿ ಏನಾದರೂ ಹೇಳಿದ್ರೆ ಅವ್ರು ಏನು ಅನ್ಕೊತಾರೆ, ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ಇವಳನ್ನ, ಪ್ರತಿಯೊಂದು ಭಯದಿಂದ ಬದುಕ್ತಾ ಇರ್ತಾರೆ. ಅವಳ ನೋವನ್ನೆಲ್ಲ ಅವಳಲ್ಲೇ ನುಂಗ್ತಾ ಇರ್ತಾಳೆ. ಇವನ್ನೆಲ್ಲ ನಾವು ನೋಡ್ಬೋದು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅವರ ಒಂದು ಅಳನ್ನು ಕೂಡ ವ್ಯಕ್ತಪಡ್ಸೋಕ್ಕಾಗಲ್ಲ. ಏನಾದರೂ ಹತ್ಬಿಟ್ರೆ ಅವಳು, ನೀನು ನಮ್ಮ ಮನೆಗೆ ದರಿದ್ರ, ಈ ಥರ ಎಲ್ಲ ಹತ್ಕೊಂಡಿದ್ರೆ ನಮ್ಮ ಮನೆಗೆ ದರಿದ್ರ ಸುಟ್ಕೊಳುತ್ತೆ, ನೀನು ಬಂದಿರೋದೆ ಯಾವಾಗಲೂ ಈ ಥರ ಹತ್ಕೊಂಡಿರ್ತೀಯ ಅಂತ ಕೆಲವೊಬ್ರು ಎಷ್ಟೋ ಜನ ಬೈತಾರೆ. ಹೆಣ್ಮಕ್ಳು ಏನಾದರೂ ನೋವಾಗಿ ಹತ್ತಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಬಟ್ ಆ ಥರ ಬೈತಾರೆ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ನೀನು ಈ ಥರ ಎಲ್ಲ ನಮ್ಮ ಮನೆಗಳಲ್ಲಿ ಇರಬೇಡ, ಈ ಥರ ಇದ್ದರೆ ಹೋಗ್ಬಿಡು ನಿಮ್ಮೂರಿಗೆ ಅಂತ ಕೆಲವೊಬ್ರು ಬೈತಾರೆ. ಅಂದರೆ ಅವಳ ನೋವನ್ನ ಹಂಚ್ಕೊಳ್ಳೋಕ್ಕೆ ಆಗಲಿ, ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಯಾರೂ ಸಿಗಲ್ಲ. ಅಂದರೆ ಕೂತ್ಕೊಂಡು ಏನಾಗ್ತಾಯಿದೆ ನಿನಗೆ, ಅಂದರೆ ನಿನ್ನ ಕಷ್ಟ ಏನು, ಕೂತ್ಕೊಂಡು ಯಾರೂ ಸಹ ಕೇಳೋರು ಇರಲ್ಲ, ಪಾಪ ಹಂಚ್ಕೊಳ್ಳೋಕ್ಕೂ ಯಾರೂ ಇರಲ್ಲ. ಸೊ ಈ ಥರ ಇರುತ್ತೆ ಒಂದು ಹೆಣ್ಮಗು ಜೀವನ. ಒಂದು ಹೆಜ್ಜೆ ಮುಂದಿದ್ರೂ
ಏನಾಗುತ್ತೋ ಅನ್ನೋ ಭಯ, ಒಂದು ಹೆಜ್ಜೆ ಹಿಂದಿಕ್ಕಿದ್ರೇ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕ್ತಾ ಇರ್ತಾಳೆ. ಇದು ನಿಜ ಅನಿಸಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.